ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಜ್ಞಾನ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಹಾಗಾದರೆ ಪ್ರಶ್ನೆಗಳನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹ ಪಟ್ಟಿಯು ಯಾವ ಎರಡು ಗ್ರಹಗಳ ನಡುವೆ ಕಂಡುಬರುತ್ತದೆ? ಉತ್ತರ ಮಂಗಳ ಮತ್ತು ಗುರು. ಎರಡನೆಯ ಪ್ರಶ್ನೆ, ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ ಪ್ರಸಿದ್ಧ ವಿಜ್ಞಾನಿ ಯಾರು? ಉತ್ತರ ಸರ್ ಐಸಾಕ್ ನ್ಯೂಟನ್. ಮೂರನೇ ಪ್ರಶ್ನೆ, ಭೂಮಿಯ ಮೇಲಿನ ಅತಿ ವೇಗದ ಪ್ರಾಣಿ ಯಾವುದು? ಉತ್ತರ ಚಿರತೆ. ನಾಲ್ಕನೇ ಪ್ರಶ್ನೆ, ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಉತ್ತರ ಗುರುಗ್ರಹ. ಐದನೇ ಪ್ರಶ್ನೆ, ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಉತ್ತರ 4 ಕೋಣೆ. ಆರನೇ ಪ್ರಶ್ನೆ, ಬಲ್ಬ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಉತ್ತರ ಥಾಮಸ್ ಆಲ್ವಾ ಎಡಿಸನ್. ಏಳನೆಯ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಉತ್ತರ ಮೈಟೊಕಾಂಡ್ರಿಯಾ. ಎಂಟನೇ ಪ್ರಶ್ನೆ, ಸಸ್ಯಗಳ ಯಾವ ಭಾಗವು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ? ಉತ್ತರ ಎಲೆಗಳು. ಒಂಬತ್ತನೇ ಪ್ರಶ್ನೆ, ಡೈನಮೈಟ್ನ ಸಂಶೋಧಕ ಯಾರು? ಉತ್ತರ ಆಲ್ಫ್ರೆಡ್ ನೊಬೆಲ್. ಹತ್ತನೇ ಪ್ರಶ್ನೆ, ವಜ್ರವು ಯಾವ ಧಾತುವಿನ ರೂಪವಾಗಿದೆ? ಉತ್ತರ ಇಂಗಾಲ. 11ನೇ ಪ್ರಶ್ನೆ, ರಕ್ತದಲ್ಲಿ ಎಷ್ಟು ಪ್ರಮಾಣದ ಪ್ಲಾಸ್ಮಾ ಇದೆ? ಉತ್ತರ 55%. 12ನೇ ಪ್ರಶ್ನೆ, ಹಿಮೋಗ್ಲೋಬಿನ್ನಲ್ಲಿ ಕಂಡುಬರುವ ಲೋಹ ಯಾವುದು? ಉತ್ತರ ಕಬ್ಬಿಣ. 13ನೇ ಪ್ರಶ್ನೆ, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಉತ್ತರ ಸೋಡಿಯಂ ಕಾರ್ಬೊನೇಟ್. 15ನೇ ಪ್ರಶ್ನೆ, ಕಾಯಿಗಳನ್ನು ಹಣ್ಣು ಮಾಡಲು ಬಳಸುವ ಅನಿಲ ಯಾವುದು? ಉತ್ತರ ಇಥಲಿನ್. ವಂದನೆಗಳು.